ಕ್ಯಾರೆಟ್ ಜೊತೆಗಿರ್ಲಿ ಅಂದ್ಬಿಟ್ಟು ತಂದಿದ್ದು ನಾನು. ಟೊಮೆಟೊ ಜೊತೆಗೆ ಕ್ಯಾರೆಟ್ ಇದಾವ ಮಲ್ಲಿ. ನಂಗೆ ಗೊತ್ತಿರ್ಲಿಲ್ಲಕವ, ನಂಗೆ ಗೊತ್ತಿರ್ಲಿಲ್ಲ. ತಿನ್ಕೊಳಬ್ರು ಕ್ಯಾರೆಟ್ ತಿನ್ಬೇಕವ. ನಾನು 30 ರೂಪಾಯಿಗೆ ಟೊಮೆಟೊನು, 20 ರೂಪಾಯಿಗೆ ಕ್ಯಾರೆಟ್ ಇರ್ಲಿ ಅಂದ್ಬಿಟ್ಟು ತಂದಿದ್ದು. ಇರ್ಲಿ ಅಂದ್ಬಿಟ್ಟು ತಂದಿದ್ದು ಕ್ಯಾರೆಟು. ನನ್ಗೇನು ಗೊತ್ತು ತಂದ್ಕೊಟ್ಟಿರೋನೆ ಖಾಲಿ ಮಾಡಿದ ಅಂತ. ನೀವೇ ತಿನ್ಕ ಅರ್ಧ ಅಷ್ಟೇ. ಮತ್ತೆ ಇನ್ನೇನು ತರ್ಬೇಕು? ಬಿನಿಸ್ ತರ್ಬೇಕಾ? ಇಲ್ಲ ಹಾ ಸರಿ ಬಿಡು, ತರಲ್ಲ ಆಯ್ತು. ಏನ ಯಾರು ಒತ್ತಂತ ಎದಳದ? ಕೊಟ್ರೆ ಆಯ್ತು ಬಿಡು. ಈಗಾಗಲೇ ಕಣ ಈಗ ಟೈಮ್ ಆಗೋಯ್ತಾ? ಈಗಾಗಲೇ ಟೈಮ್ ಆಗೋಯ್ತಲ್ಲ. ಟೈಮ್ ಆಗೋಯ್ತಂದ್ರ ಬೆಳಿಗ್ಗೆ ಕೊಡಬಿಡು. ಏನ್ ಕೊಡ್ಬೇಕು ನೀನು? ಪಾಸ್ಬುಕ್ಸ್ಕ ಈಗ ಕೊಟ್ರೆ ಆಯ್ತು ಬೆಳಿಗ್ಗೆ. ಈಗ ಸರಿ, ಈಗ ಬಂತ ತೆಂಗಿನಕಾಯಿ ಬೇಕಾಗಿಲ್ಲ ಇದಕ್ಕ. ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ನಮ್ಮ ತಾಯಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಹೇಳ್ತು. ನಮ್ಮ ತಾಯಿ ಫೇವ್ರೇಟ್ ಮೊಟ್ಟೆ ಬಿರಿಯಾನಿ. ಎಲ್ಲಿ ತಗೊಂಡೇವಾ? ಅವನಿಗೆ ಹೇಳ್ಬೇಕ್ತಾನೆ, ನಾ ತಗೊಂಬಂದಲ್ಲ. ಈಗ ತಿರ್ಗು ಆಫೀಸ್ಕಂತಾರದ ಯಾರಾದ್ರೂ ಅಣ್ಣ ನೀ ಹೇಳಿದ್ರೆ ನಾನು ತಗೊಬತ್ತೀನಿ. ಎಲ್ಲ ಕೊತ್ತಂಬರಿ ಸೊಪ್ಪ, ಹೀರೆಕಾಯಿ ಎಲ್ಲ ಕೊಟ್ಬಿಟ್ಟು ತಗೊಂಡ್ಯಾ? ದುಡ್ಡು ಕೊಟ್ಬಿಟ್ಟು ಬುಡಿ ಈಗ ತಂದ್ಬಿಟ್ಟು ಈಗ ವಾಪಸ್ ಆಗತ್ತ. ಇದು ಏನು 100 ರೂಪಾಯಿ ಸಾಮಾನ್ಯ ಇದು. ವಾಪಸ್ ಬರಕ್ಕೆ 5 ರೂಪಾಯಿ. ಇದು 1 ರೂಪಾಯಿ ಬರಲ್ಲ. ನೀನು 1 ರೂಪಾಯಿನ ಎತ್ ಮಾಡ್ಬಿಟ್ಟೆ ನಿಜಲ್ವೇ? ಮಡಗು ಬೇಕಾಯ್ತಾ? ನಾಳೆ ಅಷ್ಟೊತ್ತಿಗೆ ಏನಾರು ಮಾಡೋ ಎದ್ದಿ. ಇಲ್ಲ ಕೊತ್ತಂಬರಿ ಸೊಪ್ಪು ಬಾತ್ ಮಾಡ್ಬಿಡು. ಏನಂದೆ? ಇನ್ನೊಂದ್ಸಲ ಹೇಳು. ಕೊತ್ತಂಬರಿ ಸೊಪ್ಪು ಬಾತ್ ಮಾಡ್ಬಿಡು ಗೈಸ್. ಇವಾಗ ನಮ್ಮ ತಾಯಿಯವರ ಫೇವ್ರೇಟ್ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಮ್ಮ ತಾಯಿ ಚಿಕನ್ ಫ್ರೈ ಮಾಡೋಕ್ಕಿಂತ ಮುಂಚೆನೇ ಮೊಟ್ಟೆ ಬಿರಿಯಾನಿನೇ ಮಾಡುವಂತಿತ್ತು. ಮೊಟ್ಟೆ ಬಿರಿಯಾನಿನ ಎಷ್ಟು ಮಾಡ್ಕೊಳ್ಳೋ ಚಿಕನ್ ಫ್ರೈ ಮಾಡುವಂತ ಮೊದಲು ಚಿಕನ್ ಫ್ರೈ ಮಾಡಿದ್ದು. ಇವಾಗ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ವಿ ನಾನು ಮತ್ತು ನಮ್ಮ ತಾಯಿ. ಮತ್ತು ನಾನು ಒಂದು ಸುಮಾರು ತಲೆಯಲ್ಲಿ ಅದೇ ಯೋಚನೆ ಬರ್ತಿತ್ತು. ಅದೇನು ಅಂದರೆ ಸುಮಾರು ಜನ ಚಿಕನ್ ಫ್ರೈಗೆ ಜೀರಿಗೆ ಹಾಕ್ಬಾರ್ದು ಅಂತ ಸುಮಾರು ಸೀಟ್ ಕಮೆಂಟ್ ಹಾಕಿದ್ರಿ. ಅದೇನು ಅಂದರೆ ಜೀರಿಗೆ ಹಾಕಿದ್ದು ನಾನು ಮತ್ತೆ ವಿಡಿಯೋದಲ್ಲಿ ಸುಮಾರು ಸರಿ ಹೇಳೀನಿ, ಜೀರಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ. ಜೀರಿಗೆ ಅದು ನೋಡೋಕೆ ಮಾತ್ರ ಜಾಸ್ತಿ ಆಯಿತು ಅಷ್ಟೇ. ಅದು ಜೀರಿಗೆ ಹಾಕಿದ್ರು ಕೂಡ ಅದು ಚಿಕನು ಬರೀ 1 kg ತಂದಿದ್ದು. ಇನ್ನೂ ಒಂದು ಅರ್ಧ kg ಜಾಸ್ತಿ ತರಬೇಕಾಯ್ತು ಅಂತ ಅನಿಸ್ತು ನನ್ನ ಮನಸ್ಸಲ್ಲಿ. ಅಷ್ಟೊಂದು ಚೆನ್ನಾಗಿದ್ದು. ನನ್ನ ತಂಗಿಗೆ ಬರೀ 4 ಪೀಸ್ ಎತ್ತು ಮಡಗಿದ್ದು. ಅದು ಎಲ್ಲ ಅಷ್ಟೊಂದು ಟೇಸ್ಟ್ ಇತ್ತು ಗೈಸ್. ಮತ್ತು ಜೀರಿಗೆ ಹಾಕಿದ್ದು ಏನು ನೆಕ್ಸ್ಟ್ ಟೈಮು ಜೀರಿಗೆ ಹಾಕ್ಬಾರ್ದು ಅಂತ ಅನಿಸ್ನೇ ಇಲ್ಲ. ಅದು ಏನು ಫ್ಲೇವರ್ ಕೊಡ್ತಾ ಗೊತ್ತಿಲ್ಲ, ಒಳ್ಳೆ ಸಕ್ಕದಾಗಿತ್ತು. ಜೀರಿಗೆ ಹಾಕಿದ್ರೆ ಏನು ಚಿಕನ್ ಫ್ರೈಗೆ ಏನು ಚೆನ್ನಾಗಿತ್ತು ಗೈಸ್, ಚೆನ್ನಾಗೇ ಬಂದಿತ್ತು. ಜೀರಿಗೆ ಹಾಕೋದ್ರಿಂದ ಏನು ಇದಾಗಿರಲಿಲ್ಲ. ನೀವು ಜೀರಿಗೆ ಹಾಕ್ಬಾರ್ದು ಅಂತ ಹೇಳಿದ್ರಿ. ನಾನು ನೆಕ್ಸ್ಟ್ ಟೈಮ್ ಮಾಡೋದು ಜೀರಿಗೆ ಹಾಕ್ಬಿಟ್ಟೆ ಮಾಡ್ತೀನಿ. ಯಾಕಂದರೆ ಜೀರಿಗೆ ಅದು ಏನೋ ಒಂದು ಚೆನ್ನಾಗಿರೋ ಫ್ಲೇವರ್ ಕೊಡ್ತು. ಅದು ತಿನ್ನಕ್ಕೆ ಸಾಕ್ಬೇಕಾದ್ರೆ ನನ್ನ ವೀಡಿಯೋದಲ್ಲಿ ನಾನು ಹಾಕಿನಿಲ್ಲ, ಅಷ್ಟನ್ನು ಹಾಕೊಂಡು ಚಿಕನ್ ಫ್ರೈ ಮಾಡಿ ಅದು ನೀಟಾಗಿ ಬರಲಿಲ್ಲ ಅಂದರೆ ಕೇಳಿ ಗೈಸ್, ಎಷ್ಟು ಸಖತ್ತಾಗಿತ್ತು ಅಂದರೆ ತಿನ್ನೋಕ್ಕೆ ನಿಜವೂ. ನನಗಂತೂ ಚಿಕನ್ ಫ್ರೈ ಅವತ್ತು ಹೆಂಗಿತ್ತು? ಹಾಂ, ಎಷ್ಟು ಸಖತ್ತಾಗಿ ಟೇಸ್ಟ್ ಇತ್ತು ಗೈಸ್. ಬೇಕಾದ್ರೆ ಕೇಳಿ ನಮ್ಮ ತಾಯಿನೇ, ಅಷ್ಟು ಸಖತ್ತಾಗಿತ್ತು. ಮತ್ತು ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಿದ್ದೀವಿ. ಇದು 8ನೇ ಸಾರಿ ಮೊಟ್ಟೆ ಬಿರಿಯಾನಿ ಮಾಡ್ತಿರೋದು. ನಮ್ಮ ತಾಯಿಗೆ ಮೊಟ್ಟೆ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಫೇವ್ರೇಟು, ಅದಕ್ಕೆ ಮಾಡೋದಂತ. ಮತ್ತು ಗ್ಯಾಸು ಕಿಚನಲ್ಲಿ ಐತೆ, ಅದನ್ನು ಎತ್ಕೊಬರ್ಬೇಕು. ಈಗ ಮೊದಲು ಒಂದು 10 ಮೊಟ್ಟೆ ತಂದಿದ್ದೀನಿ. 10 ಮೊಟ್ಟೆನ ಬೇಯಿಸ್ಬೇಕು. ಇದನ್ನು 10 ಮೊಟ್ಟೆನ ಮತ್ತು ಒಂದು ತಪ್ಪಲೆಯಲ್ಲಿ ನೀರು ಮಡಗಿದ್ದೀನಿ ಮೊಟ್ಟೆ ಬೇಯೋಕ್ಕೆ. ಮತ್ತು ಒಂದು ಇಷ್ಟು ಉಪ್ಪು ಹಾಕ್ತಿದ್ದೀನಿ ನೀರಿಗೆ. ಇವಾಗ ಇಲ್ಲಿ 10 ಮೊಟ್ಟೆ ತಂದಿದ್ದೀನಿ ಅಲ್ವಾ, 10 ಮೊಟ್ಟೆನೂ ಹಾಕ್ಬಿಡ್ತೀನಿ. ಹಿಡಿಯಲ್ವಾ? ಹಾಂ, ಬೇರೆ ತಗೋಬರ್ವಾ? ಬೇರೆದು ಯಾವುದು ತಪ್ಪಲೆನೇ ಇಲ್ವಲ್ವಾ? ಯಾವ ಚರ್ಕಿಯಾ? ದಿಲ್ಲ ಕೊಡೋಗ ಒಂಚೂರು. ಇಲ್ಲಕ್ಕವಲ್ಲಿ ಗೈಸ್. ಇವಾಗ ನಾನು ಬೇರೆ ತಪ್ಪಲೆ ಮಡಿಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಚಿಕ್ತಾಯಿತು ಅಂದ್ಬಿಟ್ಟು ಇದಕ್ಕೆ 10 ಮೊಟ್ಟೆನೂ ಬೇಯಕ್ಕೆ ಮಡಗ್ತಾ ಇದ್ದೀನಿ. ಇವಾಗ ಇದು ಬೇಯಕ್ಕೆ ಮಡಗ್ಬಿಟ್ಟು ಸ್ವಲ್ಪ ಖಾರ ಆಡಿಸ್ಬೇಕು ಮೊಟ್ಟೆ ಬಿರಿಯಾನಿಗೆ. ನಾವು ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಮಸಾಲೆಗೆ ಏನೇನು ತಗೋತಿದ್ದೀನಿ ಅಂದರೆ
ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿಕಾಯಿ, ಒಂದು ಬೆಳ್ಳುಳ್ಳಿ, ಮತ್ತು ಇದು ಹಸಿ ಶುಂಠಿ, ಮತ್ತು ಇದು ಗರಂ ಮಸಾಲ. ಗರಂ ಮಸಾಲಾನ ಒಂದು ಚಮಚ ಹಾಕತ್ತಿದ್ದೀನಿ. ಒಂದು ಚಮಚ ಅಷ್ಟೇ ಇದರಲ್ಲಿ ಇದ್ದಿದ್ದು ಪ್ಯಾಕೆಟಲ್ಲಿ ಖಾಲಿ ಇದು. ಇವಾಗ ಅರಿಶಿನ ಒಂದು ಚಮಚ ಅಷ್ಟು ಹಾಕೋಬೇಕು ಗೈಸ್. ನೆಕ್ಸ್ಟು ಧನಿಯಾ ಪುಡಿ, ಇದೊಂದು 1 ಚಮಚ ಆಗಷ್ಟು, ಇದಷ್ಟು 1 ಚಮಚ ಆಗಷ್ಟು ಸಾಕು, ಬೇಜಾನು. 1 ಚಮಚ ಮಟನ್ ಸಾಂಬಾರು ಖಾರ ಪುಡಿ ಗೈಸ್. ಮತ್ತು ಇದಕ್ಕೆ ಇವಾಗ ಪುದೀನ ಹಾಕಬೇಕು. ಅದು ಪುದೀನ ಸೊಪ್ಪು ಇಲ್ಲ, ಮೇಲೆ ನಮ್ಮ ಇವ್ರ ಹತ್ರ ಐತೆ, ನಮ್ಮ ಪ್ರವೀಣ್ ಅವ್ರ ಮನೇಲಿ ಐತೆ. ಅದು ಇವಾಗ ಸದ್ಯಕ್ಕೆ ಅಲ್ಲಿ ಅಸ್ತೂರು ಹೋಗಿ ಕಿತ್ಕೊಬರಕ್ಕಲ್ಲ ಅಂದ್ಬಿಟ್ಟು ಅದು ಹಾಕೋದೇ ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿ ಈಗ ಇಷ್ಟು ಹಾಕೊಂಡಿದ್ದೀನಿ ಅಲ್ವಾ, ಇಷ್ಟನ್ನ ಮಸಾಲೆ ಆಡ್ಸ್ಕೋಬೇಕು. ಈಗ ಇದನ್ನ ಮಸಾಲೆ ಆಡ್ಸ್ಕೊತೀವಿ. ಅದನ್ನು ಆಡ್ಸ್ಕೊಡು ನೀನು ಆಡ್ಸ್ಕೊಡು. ಮತ್ತು ಮೊಟ್ಟೆ ಎಲ್ಲ ಬೆಂದೈತೆ ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ಇದು ಮಾಡ್ಕೋಬೇಕು, ಎಲ್ಲ ಇಡ್ಕೋಬೇಕು, ಮೊಟ್ಟೆ ಸಿಪ್ಪೆ ಎಲ್ಲ. ನಮ್ಮ ತಾಯಿ ನೀಟಾಗಿ ಮಸಾಲೆ ಆಡ್ಸ್ಕೊಟ್ಟವ್ರೆ. ಇವಾಗ ಇದು ಈರುಳ್ಳಿ ಯಾರು ಕೊಡುವ? ಈರುಳ್ಳಿನ ಕುಯ್ಕೊಂಡಿಲ್ಲ ನಾನು. ಕುಯ್ಕೊಂಡಿಲ್ಲ ಅಂದರೆ ಈಗೇನು ನಾನು ಕೂತಿದ್ದ ಏನು ಮಾಡ್ತಿದ್ದ? ಕುಯ್ಕೋಬೇಕು ತಾನೆ. ಅಷ್ಟೊತ್ತಿಂದ ನಾನೇ ಕೂತಿದ್ದೀಕವ. ಅಷ್ಟೊತ್ತಿಂದ ಆ ಕಡೆ ಈ ಕಡೆ ನಾನು ಅತ್ತೆಗಿತ್ತ ಹೋಗಿ ನಾನೇ ಕೂತಿದ್ದೆ. ಏನು ಮಾಡ್ದೇನೆ ಸುಮ್ಮನೆ. ಮೊಟ್ಟೆ ಎಲ್ಲ ಅದಕ್ಕದೇ ಬೇಯಾಕತ್ತು. ಮತ್ತು ಅದು ಮಸಾಲ ನೀನೇ ರೆಡಿ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು ಎಲ್ಲ ನೀನೇ ಕುಯ್ಕೊಂಡು ನಾನು ಕೂತಿದ್ದೆ, ನೀನೇ ಕೆಲಸ ಮಾಡ್ತಿದ್ದ. ಅದೇನು ಮಾತು ಅಂತ ಆಡ್ದಾರಿ ನೀವು ನಮ್ಗೆ. ಈ ಖಾರ ಪುಡಿ ಎತ್ತು ಮಾಡ್ಬೇಕು. ಮೊಟ್ಟೆ ಎರಡು ಆಫ್ ಮಾಡು. ಎಷ್ಟು ಮೊಟ್ಟೆ ಬೆಂದಿದೆ, ಆಫ್ ಮಾಡ್ಕೊಂಡು ಇವಾಗ ಇದು ಎಡ್ಕೋಬೇಕು. ಇದನ್ನ ನಮ್ಮ ತಾಯಿ ಕೈಲಿ ಕೊಟ್ಬಿಡ್ತೀನಿ. ಎಡ್ಕೊಳ್ಳೋ ಕೆಲಸ ಎಲ್ಲ ಅವರೇ ಮಾಡಲಿ. ಏನೋ ಮೊಟ್ಟೆ ಎಡ್ಕೊಬಿಡುವ, ಈರುಳ್ಳಿ ಎಡ್ಕೊಂಡು ನಾ ಕುಯ್ಕತ್ನಿ, ಕಟಿಂಗ್ ಮಾಡ್ಕೊತ್ನಿ. ಯಾವ ಇವೆಲ್ಲನೂ ಖಾರ ಪುಡಿ ಒಂದು ಎತ್ತು ಮಾಡ್ಬೇಕು ಅಷ್ಟೇ. ಇನ್ನೆಲ್ಲ ಬೇಕಾಗಿರೋ ಐಟಮ್ ಇಲ್ಲಿರೋದು. ಒಂದು ಬಾಣಲೆಯಲ್ಲಿ ಅಕ್ಕಿ ಉಣಿ ಹಾಕೊಂಡಿದ್ದೀವಿ, ಒಂದು 2 ಪಾವ್ ಆಗಷ್ಟು. ಇದನ್ನು ಒಂದು 20 ನಿಮಿಷ ಅಕ್ಕಿನ ಉಣಿ ಹಾಕ್ಬೇಕು, ಒಂದು 20-30 ನಿಮಿಷ. ಅದನ್ನು ಹಂಗೆ ಉಣಿ ಹಾಕಿದ್ದೀವಿ. ಈಗ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಕೊತಿದ್ದೀವಿ. ಪ್ಲೀಸ್ ನೋಡಿ, ನಮ್ಮ ತಾಯಿ ಇದು ಇಲ್ಲಿರೋದು ಬಿಸಿನೀರು. ಇಲ್ಲೊಂದು ತಪ್ಪಲಿಗೆ ತಣ್ಣೀರು ಹಾಕೊಂಡು ಮೊಟ್ಟೆಗಳನ್ನೆಲ್ಲ ತಣ್ಣೀರು ಒಳಗೆ ಎತ್ತಿ ಹಾಕತ್ತವ್ರೆ ಸೋಟಲ್ಲಿ. ಈಗ ಎಲ್ಲ ಎಡ್ಕೊಡ್ತಾರೆ. ಮತ್ತು ಈರುಳ್ಳಿ ಸೊಪ್ಪು ಎಲ್ಲ ಎಡ್ಕೊಟ್ಟವ್ರೆ. ಇವಾಗ ನಾನು ಕುಯ್ಕೋಬೇಕು ಏನ್ವಾ. ಆಮೇಲೆ ತಿನ್ಬೋದಾಯ್ತು ತಾನೆ? ಹಾಂ, ಈಗಲೇ ತಿಂತಿದ್ದಿಲ್ಲ. ಬೆಂದಿದ್ದೆ ಚೆನ್ನಾಗಿ ಮೊಟ್ಟ. ಎಷ್ಟು ನೋಡಿ, ಅವತ್ತು ಹಸಿ ಮಾಂಸನೇ ತಿನ್ಕೊತಿದ್ರು ನಮ್ಮವ್ವ. ಇವಾಗ ಮೊಟ್ಟ. ಅವತ್ತು ಹಸಿ ಮಾಂಸ ತಿಂತಿರ್ಲಿಲ್ಲ. ಲಿವರ ಬೆಂದಿರತ್ತಾನೆ, ಸುಂಡಿರೋದ ಮಸಾಲೆ ಹಾಕ್ತಾರೆ. ಆಗಲೇ ಮೊಟ್ಟ. ತಾಳ್ಮೆ ಕಮ್ಮಿ ಕವನಿಗ ಸ್ವಲ್ಪ ಗೈಸ್. ಇವಾಗ ನಾನೊಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಎತ್ಕೊಬ್ರಿಗು. ಹಾಂ, ಹಂಗೆ ಬಳಸ್ಕೋಕಾಗಲ್ಲ ನಿಮ್ಮ ಕೈಲಿ ಗೈಸ್. ಇವಾಗ ನಾನು ಕುಕ್ಕರ್ಗೆ ಒಳ್ಳೆಣ್ಣೆ ಹಾಕತ್ತಿದ್ದೀನಿ. ಮೊದಲು ಒಳ್ಳೆಣ್ಣೆ ಕಮ್ಮಿ ಐತೆ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಮೊದಲು ಮನೆಗೆ ಒಳ್ಳೆಣ್ಣೆ ತರಬೇಕು ನಾನು. ನಮ್ಮವ್ವ ಅದನ್ನೇ ಬೈತೈತೆ ನನಗೆ. ಮತ್ತು ನನ್ನ ತಂದೆಯವರು ಈಗ ಅಂಗಡಿ ಮುಗಿಸ್ಕೊ ಬಂದರು ವ್ಯಾಪಾರನ. ಇವಾಗ ಕುಕ್ಕರ್ಗೆ ಒಳ್ಳೆಣ್ಣೆ ಹಾಕೊಂಡಿದ್ದೀನಿ ಗೈಸ್. ಇವಾಗ ನಾನು ಚಕ್ಕೆ ಮತ್ತು ಲವಂಗ ಮತ್ತು ಸ್ಟಾರ್ ಹೂವು ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಾದಮೇಲೆ ಎಲೆನೂ ಹಾಕಬೇಕು, ಎಲೆಗಳು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಏಲಕ್ಕಿ ಹಾಕ್ಬೇಕು. ಏಲಕ್ಕಿ ತಂದಿಲ್ಲ, ಅದೊಂದು ಮಿಸ್ಸು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಬೇಗ ಎಡಿ ನೀನು ಮೊಟ್ಟೆ ಎಷ್ಟು ಇನ್ನೊಂದಿಯ ಮೊಟ್ಟೆ ಎಡ್ಬಿಟ್ಟು ಎದ್ರ ಬೇಕು. ಇಷ್ಟು ಜೀರಿಗೆ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ನೆಕ್ಸ್ಟ್ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿನ ಹಾಕತ್ತಿರೋದು ಡೈರಿದು. ಫ್ರೈ ಆಗಿದೆ. ಹಾಲು ಕೊಟ್ಟರೆ ಎಷ್ಟೊತ್ತಿಗೆ ಎಸಿತಾನೆ. ಎಕ್ಕೆ ಲವಂಗ ಜೀರಿಗೆ ಎಲ್ಲ ಫ್ರೈ ಆಗೈತೆ. ಮತ್ತು ಈರುಳ್ಳಿ ಹಾಕತ್ತಿದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಿಪ್ಪೆ ಎಲ್ಲ ಎತ್ತಾಕವ, ಅದೊಂಥರ ಎಲ್ಲ ಇದು ಕಾಣುತ್ತಾ, ಅಸಹ್ಯ ಕಾಣುತ್ತಾ. ಇಲ್ಲ ನೀ ಮಾಡ್ಬಾರ್ದು, ನಾನು ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಹಾಂ, ಕೊಡು, ಸರಿ ಬಾ, ಆಯಿತು. ಹಂಗೂ ಸ್ವಲ್ಪ ಉರಿತೇ ಇರು. ನೆಕ್ಸ್ಟು ಟೊಮೆಟೊ ಹಣ್ಣು ಹಾಕೊಳ್ಳೋ.
ಟಮಾಟೆ ಹಣ್ಣು ಹಾಕೋಬೇಕು. ನಾನು ಒಂದು 7 ಟಮಾಟೆ ಹಣ್ಣು ಕಟ್ ಮಾಡ್ಕೊಂಡು ಮಡಿಕಂತಿದ್ರಿ. ಇದನ್ನು ನೆಕ್ಸ್ಟ್ ಅದಕ್ಕೆ ಹಾಕೋಬೇಕು. ಅದು ಬ್ರೌನ್ ಕಲರ್ ಬಂದಮೇಲೆ ಗೈಸ್ ಎಲ್ಲ ಬ್ರೌನ್ ಕಲರ್ ಬಂದಿದ್ದಂತೆ ನಮ್ಮ ತಾಯಿ ಹೇಳ್ತವ್ರೆ. ಮತ್ತು ಟಮಾಟೆ ಹಣ್ಣು ಹಾಕ್ತಿದ್ರಿ. 7 ಟಮಾಟೆ ಹಣ್ಣು ಕುಯ್ಕೊಂಡಿದೆ. 7 ಟಮಾಟೆ ಹಣ್ಣು ಹಾಕಿದ್ದೀನಿ. ಇದು ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು. ಟಮಾಟೆನೆಲ್ಲ ಮೆತ್ತಗಾಗೋವರೆಗೂ. ಇದಾದಮೇಲೆ ಮಸಾಲ ಹಾಕೋಬೇಕು. ಮಸಾಲೆ ಇವಾಗ ಹಾಕ್ಬಿಡವ. ಮಸಾಲೆ ಇವಾಗ ಹಾಕ್ಬಿಡವ. ಹಾಂ, ಟಮಾಟೆ ಹಣ್ಣು ಬೇಲಿಯಾ? ಎಸ್, ನಮ್ಮ ತಾಯಿ ಹೆಂಗೆ ಹೇಳ್ತಾರೆ ಹಂಗೆ. ಇವತ್ತು ನಮ್ಮ ತಾಯಿ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡಲಿ. ಗಮ್ಮಂತ ಅದಲ್ವಾ? ಹಾಂ, ಮಸಾಲೆ ಹಾಕ್ಬಿಟ್ರೆ ಇನ್ನೂ ಗಮ್ಮನ್ ಅಂತ ಒಂದಲ್ಲಿ. ನೀನು ನಿಮ್ದಿಗೆ ಮನ್ಸಿ ಇತ್ತಾಗ ಹೇಳ್ಕೊಬಿಟ್ಟು ಚೆನ್ನಾಗಿ ಹೋಯ್ತಾ? ಇಲ್ಲ ಇದನ್ನೇ ಹೇಳ್ಕೊಡೋ ಆತಾಗ, ಇದನ್ನೇ ಹೇಳ್ಕೊಡೋ ಗ್ಯಾಸ್ನ ಆತಾಗ ಇನ್ನೊತ್ಯ ಸರಿ ಆಯ್ತಾ? ಹಾಂ, ಮತ್ತು ರುಬ್ಕೊಂಡಿರೋ ಖಾರನ ಹಾಕ್ತಾಯಿದ್ದೀವಿ. ಇದ್ರ ಜೊತೆ ಸೇರಿಸ್ತಾಯಿದ್ದೀವಿ. ಈಗ ಎಲ್ಲ ಇದು ಮಾಡುವ, ಮಿಕ್ಸ್ ಮಾಡುವ. ಹಂಗೆ ಮಿಕ್ಸ್ ಮಾಡು ಎಲ್ಲನೂ. ಇದಕ್ಕೆ ಸ್ವಲ್ಪ ಇವಾಗ ಇದನ್ನೆಲ್ಲ ಒಂಚೂರು ಬೇಯಕ್ಕೆ ಬಿಡ್ಬೇಕು. ಒಂದು 5 ನಿಮಿಷ ಇದನ್ನು ಮುಚ್ಚಿಬಿಡ್ಬೇಕು. ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀವಿ. ಈಗ ಈ ಥರ ಆದಮೇಲೆ 5 ನಿಮಿಷ ಆದಮೇಲೆ ಇನ್ನು ಮಿಕ್ಕಿದ್ದು ಹಾಕೋದು. ನಮ್ಮ ಅಪ್ಪನೂ ಕೂಡ ಪಾಪ ಕೆಲಸ ಮಾಡ್ತಾವ್ರೆ. ಅವ್ರಿಗೆ ಏನು ಕೆಲಸ ಮಾಡ್ತಾವ್ರೆ ಅಂದರೆ, ಇಲ್ಲಿರೋ ಐಟಮ್ಗಳೆಲ್ಲ ನಾವು ತಗೊಂಡಿದ್ವಲ್ಲ, ಐಟಮ್ಗಳೆಲ್ಲನೂ ನಮ್ಮ ಅಪ್ಪ ಕೈಲಿ ಕೊಟ್ಟು ಸಾಗಿಸ್ಬಿಡ್ತಾ ಇದ್ದೀವಿ. ಅವ್ರು ತಗೋಗಿ ಅಲ್ಲಿ ಹಾಕ್ಬಿಡ್ತವ್ರೆ. ಮತ್ತು ನೋಡಿ, ಇಲ್ಲಿ ಯಾವುದು ಒಂದು ಇದು ಪದಾರ್ಥನೂ ಇಲ್ಲ. ಇಲ್ಲೊಂದು ತಪ್ಪಲಲ್ಲಿ ನೀರು ಮಡಿಕೊಂಡಿದ್ದೀವಿ. ಮತ್ತು ಅಲ್ಲಿ ಮೊಟ್ಟೆ ಅದನ್ನು ಹಾಕೋಬೇಕು. ಈಗ ಇದು ಬೆಂದಾದಮೇಲೆ ಒಂದು ಸ್ವಲ್ಪ 5 ನಿಮಿಷ ಆದಮೇಲೆ ಅದೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆದಮೇಲೆ ಮೊಟ್ಟೆಗೆ 5 ನಿಮಿಷ ಆಯಿತು. ಈಗ ಇದನ್ನು ತೆಗಿತಾ ಇದ್ದೀನಿ ಈ ಪ್ಲೇಟ್ನ. ಸ್ವಲ್ಪ ಎಲ್ಲ ಇದಾಗೈತೆ, ಫ್ರೈ ಆಗೈತೆ. ಮೊಟ್ಟೆನ ಇವಾಗ ಎಲ್ಲನೂ ಕುಯ್ಕೊಂಡು ಹಾಕ್ತಿದ್ದೀವಿ. ಮತ್ತು ನಮ್ಮ ತಾಯಿ ಇನ್ನೂ ಕಟ್ ಮಾಡಿಕೊಡ್ತಾವ್ರೆ. ಆಮೇಲೆ ಎಲ್ಲ ಪೂರ್ತಿ ಕಟ್ ಮಾಡಿಬಿಟ್ಟೆ. ಹೊಸಿ ಕಟ್ ಮಾಡು. ಅದು ಬರೀ ಮಸಾಲೆ ಹಿಡಿಯೋಕೆ ಇದನ್ನು ಸುಮ್ಮ ಕಟ್ ಮಾಡ್ತಾನೆ ಇದೆ ಅನ್ಸುತ್ತಾ? ನಮ್ಮ ತಾಯಿ ನೀಟಾಗಿ ಕಟ್ ಮಾಡಿಕೊಡ್ತಾವ್ರೆ. ಮೊಟ್ಟೆ ಹಾಕತ್ತಿದ್ದೀವಿ. ಈಗ 10 ಮೊಟ್ಟೆನೂ ಹಾಕೋಬೇಕು. ಬೇಗವ ಕಂಪಾಸ್, ಜಲ್ದಿ. ಕೈ ಕುಯ್ಕೋ ಟೈಮೆಲ್ಲ ಜಲ್ದಿ ನೋಡು. ಇಲ್ಲಿ ಕೂದೇ ಇಲ್ವಲ್ವಾ? ಇಲ್ಲೊಂದು ಕುಯ್ಯವ. ಹ್ಞೂ, ಎಲ್ಲ ಹಾಕತ್ತಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ ಗೈಸ್. ಅದು ಮೊಟ್ಟೆ ಹಿಡಿಬೇಕಲ್ಲ, ಮೊಟ್ಟೆಗೆ ಮಸಾಲೆ ಹಿಡಿಬೇಕಲ್ಲ, ಅದಕ್ಕೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತಿರೋದು ನಾನು. ರೆಡಿ ಪಡಪಟ್ನ ಏನಾದ್ರು ಇದು ಮಾಡಬೇಕು. ಕುಕ್ಕರ್ಗೆ 10 ಮೊಟ್ಟೆನೂ ಹಾಕೊಂಡಿದ್ದೀವಿ. ಮತ್ತು ಇದನ್ನು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದನ್ನು 2 ನಿಮಿಷ ಫ್ರೈ ಮಾಡ್ಕೊತೀವಿ. ಯಾಕಂದರೆ ಇದು ಮಸಾಲೆ ಎಲ್ಲ ಹಿಡಿಬೇಕಲ್ಲ ಸ್ವಲ್ಪ. ಹಾಂ, ಉಪ್ಪು ಹಾಕೋ. ಹಾಂ ಬೇಸ್, ಉಪ್ಪನ್ನ ನಾವು ಒಂದು ಸ್ವಲ್ಪ ಲೇಟಾಗಿ ಹಾಕತ್ತಿದ್ದೀವಿ. ಮೊದಲೇ ಹಾಕೋಬೇಕಾಯ್ತು. ಮೊಟ್ಟೆ ಮೇಲೆ ಉಪ್ಪು ಹಾಕ್ತಿದ್ದೀವಿ. ಅದೇನಾಯ್ತದೋ ಮೊಟ್ಟೆ ಉಪ್ಪನ್ನ ಲೇಟಾಗಿ ಹಾಕೊಂಡಿದ್ದೀವಿ. ಮೊಟ್ಟೆ ಮೇಲೆ ಹಾಕೊಂಡಿದ್ದೀವಿ. ಏನೂ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಏನಾರು ಆದ್ದವ? ಹಾಂ, ಜಾಸ್ತಿ ಏನಾರು ಮೊಟ್ಟೆ ಉಪ್ಪಾಗುತ್ತಾ? ಮೊಟ್ಟೆ ಎಲ್ಲ ಫ್ರೈ ಆಗಿದೆ. ಮತ್ತು ಇದಕ್ಕೆ ನೀರು ಸೇರಿಸ್ಕೊತಿದ್ದೀನಿ. ಒಂದಿಷ್ಟು ಹಾಕತ್ತೀನಿ ನೀರು. ಒಂದು ಲೀಟ್ರಷ್ಟು ನೀರು ಹಾಕತ್ತೆ. ಇಲ್ಲ, ಒಂದು 3/4 ಲೀಟ್ರ್ ನೀರು ಹಾಕತ್ತೀನಿ. ಈಗ 3/4 ಲೀಟ್ರ್ ನೀರು ಆಗೈತೆ. ಇವಾಗ ಇದನ್ನು ಇದ್ರ ಜೊತೆಗೆ ಅಕ್ಕಿ ಸೇರಿಸ್ಕೋಬೇಕು. ನೆಂದಿಟ್ಟಿರೋ ಅಕ್ಕಿನ ಇವಾಗ ಕುಕ್ಕರ್ಗೆ ಹಾಕೋಬೇಕು. ಕುಕ್ಕರ್ಗೆ ಹಾಕತ್ತೀನಿ. ನಮ್ಮ ತಾಯಿ ಕೈಲಿ ಅಕ್ಕಿ ಹಾಕಿಸ್ತಾ ಇದ್ದೀನಿ. ಅವ ನೀರು ಎಲ್ಲನೂ ಸೋರಿಸ್ಬಿಟ್ಟು ಹಾಕೋ ಅಕ್ಕಿನ. ನೀರು ಹಾಕ್ಬೇಕು. ನೀರು ಹಾಕ್ಮೇಲೆ ನೀರು ಇನ್ನೊಸಿ ಬೇಕು ಅಂದೆ. ಇನ್ನೇನ ನೀರಿಲ್ಲ. ಅವು ಮೊಟ್ಟೆಗಳೆಲ್ಲ ಮೇಕೆ ಎತ್ಕೋಬೇಕು ಕವಾ. ಎತ್ಕೋಬೇಕಾಯ್ತು ತಾನೆ. ಅದೇ ಇಲ್ಲ, ಇವಾಗ ಎತ್ಕೋಬೋದು, ಏನೂ ಇಲ್ಲ. ಪಲ್ಟ ಅದು ಒಂದು ಸ್ವಲ್ಪ ಬೇಯಿಸ್ಬಿಡು. ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಮೊಟ್ಟೆ ಅಕ್ಕಿನ ಆಮೇಲೆ ಮುಚ್ಚವ. ಹಾಂ, ನೀರು ಹಾಕಿನ ಸರ್. ಅವ ಅಕ್ಕಿ ಎಲ್ಲ ಚೆಲ್ಬಿಡಕವ. ಅಲ್ಲಿ ನೋಡಲಿ ಹೆಂಗೆ ಚೆಲ್ತಿದೆ ಅಕ್ಕಿ ಎಲ್ಲ. ನೋಡಿರಿ ನೆಲಕ್ಕೆ ಹೆಂಗೆ ಚೆಲ್ತಿದೆ. ಹಂಗೆ ಚೆಲ್ಬಿಡ ಅಕ್ಕಿ. ತಾನೇ ಅನ್ನ ಚೆಲ್ಬೇಡ ಅಂತಿದೆ, ಹಿಂಗೆ ಅಕ್ಕಿ ಚೆಲ್ತಿದೆ. ನೀರು ಇನ್ನೊಸಿ ಬೇಕು ಅಂದೆ. ಹಾಕು ನೀರು ಒಂದಿರ್ತಲ್ಲ. ಅವ ಅದು ಅಕ್ಕಿ ನಿನ್ಗೆ ಹಾಕು ಅಂತ ಕೊಟ್ಟು ನಂದೇ ತಪ್ಪಾಯ್ತವ.
ಗೈಸ್ ಇವಾಗ ಮೊಟ್ಟೆ ಇದು ಮೇಲ್ ಬರ್ಬೇಕು. ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ನೀರ್ ಹಾಕ್ಲಿಲ್ಲ ಮುಳ್ಳಕ್ಕೆ ಬಿಡ್ತಾ ಇಲ್ಲಕ್ಕವ ನೆನ್ಸಿಟ್ಟಿರೋದಲ್ವಾ, ನೀರಿಲ್ಲ ಹಾಕು. ಅದಂಗ್ ಮುಳ್ಳಕ್ಕೆ ಆಗ್ಬಿಡ್ದು. ಮೊಟ್ಟೆಗಳೆಲ್ಲ ಮೇಕೆ ಎತ್ಕೊಂಡಿದೀನಿ. ಉಪ್ಪಾಕೋ ಇನ್ನಸ ನಮ್ಮ ತಾಯಿ ಇನ್ನಷ್ಟು ಉಪ್ಪಾಕು ಅಂತವ್ರೆ. ಅವ ಈಗ ಇದಾಗಲ್ಲಕ್ಕ, ಅದು ಮಿಕ್ಸ್ ಆಗಲ್ಲ. ಉಪ್ಪಾಕುದ್ರ ನೀರ್ ಹಾಕು, ಇನ್ನೊಸಿ ಉಪ್ಪು ಹಾಕು. ನೀರ್ ಬೇಕಾ? ಅಕ್ಕಿ ಎಲ್ಲಾನು ಚೆಲ್ ಮಡ್ದ ಇಷ್ಟೇ ಸಾಕು ಉಪ್ಪು ಹಾಕು, ಇನ್ನೊಸಿ ಅದಕ್ಕ ಇದಾದ್ರ ಅದು ಎಲ್ಲ ಅಡಿಕ್ ಹೋಗಲ್ಲ ನೀರು. ಉಪ್ಪು ಈಗ ಹಾಕಿದ್ರೆ ನಾವು ಮೊದ್ಲೇ ಹಾಕಬೇಕಾಯ್ತು. ಹೋಗಲ್ಲ. ಹಾಕೋ ಜಲ್ದಿ. ಗೈಸ್ ಇವಾಗ ಹಾಕಿಸ್ತವ್ರೆ ನಮ್ಮ ಅವ್ವ ಉಪ್ಪು. ಉಪ್ಪು ಸಪ್ಪ ಆಯ್ತಕ್ಕ ಬಿಸಿದೆ ಯಾರು ತಿನ್ನಲ್ಲ. ಅವ ತಿನ್ನದಲ್ಲ, ಸಪ್ಪ ಆದ್ರೆ ಉಪ್ಪು ಹಾಕಬಹುದು. ಗೈಸ್ ಇನ್ನೊಸಿ ಉಪ್ಪು ಹಾಕ್ತಿದ್ರಿ. ಉಪ್ಪು ಸಪ್ಪ ಆದ್ರೆ ಉಣ್ಣಕತ್ತ ಮಾಡಿದಲ್ಲಪ್ಪ ಉಪ್ಪ ಸಪ್ಪ್ಯ. ಉಪ್ಪು ಹಾಕಿತಿಲ್ಲ. ಕುಕ್ಕರ್ ಮುಚ್ಚೋದನ್ನ ಮುಚ್ಚಿದ್ದೀನಿ. ಇವಾಗ ಅದನ್ನ ಒಂದ್ ಎರಡು ಕೂಗು ಕೂಗಿದ್ಮೇಲೆ ಆಫ್ ಮಾಡೋದೆ. ಪೂರ್ತಿ ಎಲ್ಲ ಏನ ಅಷ್ಟು ಪುಡಿ ಜಾಸ್ತಿ ಹಾಕ್ಬಿಡು. ಅವ ಅದು ಕೂಗಿದ್ಮೇಲೆ ಗೊತ್ತಾಯ್ತಿರವ, ಕೈ ಹೊಡಿತಿತ್ತ. ಅಷ್ಟು ಪುಡಿ ಒಂದು ಸ್ವಲ್ಪನೇ ಹಾಕಿದ್ದು. ನಮ್ಮ ಅವ್ವ ಒಂದು ಸ್ವಲ್ಪ ಟೇಸ್ಟ್ ನೋಡ್ತು. ಅದನ್ನ ಒಂದು ಸ್ವಲ್ಪ 5 ನಿಮಿಷ ಬೇಯಿಸ್ಬಿಟ್ಟು ನೋಡಿದ್ಕೆ ಅದೇನೋ ಕೈ ಹೊಡಿತೈತೆ ಅಂತಾರೆ. ಅದು ಬೆಂದ್ಮೇಲೆ ಪಕ್ಕ ಚೆನ್ನಾಗಿರ್ತದೆ ಅಂತ ನಾನು. ಇವಾಗ ಇದನ್ನ ಇನ್ಸಿಲ್ ಕೂಗೋವರೆಗೂ ವೆಯ್ಟ್ ಮಾಡಬೇಕು. ಕೂಗಿದ್ಮೇಲೆ ಹಾಕು ಊಟ ಮಾಡಿಬಿಟ್ಟು ಮನೆಗೆ ಕರ್ತಾ ಇರೋದೆ ಗೈಸ್. ಒಂದು ಇನ್ಸಿಲ್ ಕೂಗಿದೆ ಕುಕ್ಕರು. ಇನ್ನೊಂದು ಇನ್ಸಿಲು 2 ಇನ್ಸಿಲ್ ಕೂಗಿಸೋ 3 ಇನ್ಸಿಲ್ ಕೂಗಿಸವ ಮಂತ ಏನಿಲ್ಲ. ಕೂಗ್ಲಿ ಬಿಡೋ, ಅವ ಚೆನ್ನಾಗಿ ಬೇಯ್ತಾ. ಕೂಗ್ಲಿರೋ ಮುಳ್ಳಕ್ಕೆ ಅವ್ರ ಇಲ್ಲ ನೀರು ನೀರ ಪಾಟಿ ಹಾಕಿಸಿದೆ ನೀನು. 3 ಕೂಗ್ಲಿ ಬಿಡು. ನೀನು ನೀರು ಒಸಿ ಹಾಕಿಸಿದೆ. ಊಟ ಮಾಡ್ಕೊಂಡ್ ಬಂದಿದ್ರೆ ಹಂಗೆ ಬಾ. ಊಟ ಮಾಡ್ದಿ ಅಲ್ಲಿ? ಅಲ್ಲಿ ಊಟ ಮಾಡಲ್ಲ, ಇಲ್ಲಿ ಊಟ ಮಾಡಲ್ವಾ? ಇಲ್ಲಿ ಊಟ ಮಾಡಲ್ವಾ? ಹಾ, ಅದಕ್ಕೆ ಹಿಂಗೆ ಆಡ್ತಿದ್ದಳು. ಅಲ್ಲೇ ಊಟ ಮಾಡ್ಕೊಬತ್ತಾಳಲ್ಲಿವ. ನಮ್ಮ ಅಮ್ಮವ್ರ ಮನೆಯಲ್ಲೇ ಜಾಸ್ತಿ ಊಟ ಮಾಡ್ಕೊಬತ್ತಾಳೆ ಅವಳು. ಏಳನೇ ಕೂಗು ಕೂಡ ಕೂಗ್ತು. ಈಗ 3ನೇ ಕೂಗ ಬೇಕು. ಅವ ನೀರು ಜಾಸ್ತಿ ಆಗಿರೋ 3 ಕೂಗ್ಲಿ ಅಂಡು ಹಿಡ್ಕೊಳ್ಳಲ್ಲ ಇರೋ. ನೀನು ಮಾಡೋದು ಅಂಡಿ ಹಿಡಿಸೋದು, ನಾವು ಮಾಡೋದು ಯಾವ ಅಂಡು ಹಿಡಿದೋ. ಯಾವಾಗಪ್ಪ ಅಂಡಿ ಹಿಡ್ಕೊಂತಿದ್ದು? ಮುಳ್ಳಕ್ಕಿ ಥರ ಆಗಿತ್ತು ಸ್ವಲ್ಪ ಲೈಟಾಗಿ. ಸಾರಿ ಮಾಡಿದ್ದು ಅವಳು ಅಲ್ಲಿ ದ್ವಾಸೆ ತಿನ್ಕೊ ಬಂದಿದ್ದಳಂತ. ಹಾಂ ಗಸ್ ನೋಡಿ ನಮ್ಮ ಯಾವ ಥರ ಹೇಳ್ಕೊಡ್ತಾರೆ ನನಗೆ ವಿಡಿಯೋ ಮಾಡೋದು. ನಮ್ಮ ಅಪ್ಪನ ನನ್ನ ತಂಗಿನೂ ಇಬ್ಬರು ಕೂಡ ಮಾತಾಡ್ಕೊತಾರೆ. ಆದರೆ ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ ಕರೆಕ್ಟಾಗಿ. ಅದೇನೋ ಈ ಕಡೆ ಮನೇಲಿ ಊಟ ಉಣ್ಣಲ್ಲ ಅಂತ ಅವಳೆ. ಇವ ನಮ್ಮ ಮೌನಿಂದ ನಮ್ಮ ಮೌನ ಎಟ್ಟು ನಾವು ಊಟ ಮಾಡೋಂಗಿಲ್ಲ. ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಅವಳು ಅಲ್ಲೂ ಊಟಕ್ಕೆ ಸೆಲೆಕ್ಟ್ ಆಗ್ಬಿಟ್ಟವಳ. ನಮ್ಮ ಡ್ಯಾಡಿಯವ್ರು ಏನು ಹೇಳಕತ್ತಾರ? 3ನೇ ಕೂಗು ಕೂಡ ಕೂಗ್ತು. ಆಫ್ ಮಾಡಿದೆ ಈಗ. ನಮ್ಮ ಫ್ರೆಂಡ್ ಬರ್ತಾವನೆ ಮನೆಗೆ. ಇಲ್ಲೇ ಊಟ ಮಾಡೋದಾಗ್ಬಿಟ್ಟಿದೆ. ಮೊಟ್ಟೆ ಬಿರಿಯಾನಿ ಮಾಡ್ತಾವೆ. ಊಟ ಮಾಡಾಯ್ತು. ಏನು ಊಟ ಮಾಡೋದಿಲ್ಲ? ಮಾಡ್ಕೊಂಡೆ ಬಂದ ಕನಕ ಕುದ್ದಿ ಬೆಳಿಗ್ಗೆ ನಿದ್ದೆ 4 ದಿನ ಬೆಂಗಳೂರು ಕೆಲ್ಸಕೊಂಡೋಗಿದೆ. ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದೇನು? ನಿದ್ದೆ ಇಟ್ಕೊಂಡ್ ಮಾಡೋದು ಒಂದ ಸುಮ್ಮನಿರೋದು ಒಂದ ನಿದ್ಗೆ ಇಟ್ಕೊಂಡ್ ಮಾಡ್ಕೊಂಬಂದ. ನೈಟ್ ಎಲ್ಲ ನಿದ್ದೆ ಮಾಡಿದ್ಯಾ? ನೈಟ್ ಎಲ್ಲ ಕೆಲಸ ಮಾಡಿದ್ಯಾ? ಕೆಲಸ ಮಾಡ್ಕೊಂಡು ಡೈಲಿ ಮನೆ ಕತ್ತಿದ್ದು 2 ಗಂಟೆ 2-3 ಗಂಟೆ ನಿದ್ದೆ ಬಂದ ಮನೆ ಕಂಡ ತಿರ್ಗಾ 7 ಗಂಟೆಗೆ ಕೆಲಸ ಮಾಡಿ. ತಿನ್ಕೋಗೆ ಬಾ ಮನೆ ಒಂದ್ ಸ್ವಲ್ಪ ತಿನ್ನೆ. ಊಟ ಮಾಡ್ಕೊಂಡು ಬಾಯನ್ ತಗೋತಾನೆ. ಪರವಾಗಿಲ್ಲ ಬಲ ಸರಿ ಬಾ ಫೋನ್ ಮಾಡು. ಕೆಲ್ಸಕ್ಕೆ ಹೋಯ್ತು. ಹೋಗೋದು ತಟ್ಟೆಗಳು ಎತ್ಕೊಬರ್ಗಿ ತಿನ್ನ. ನಾನು ನಿನ್ಗೆ ಹೇಳಿದ್ರೆ ನೀನು ಅಪ್ಪಂಗೆ ಹೇಳೋ. ಅವಳು ಎದುರಿಸು ಒಂದು ಸ್ವಲ್ಪ ಊಟ ಮಾಡಲಿ. ನನ್ನ ತಂಗಿಗೆ ಒಂದು ಸ್ವಲ್ಪ ಊಟ ಮಾಡು. ಎದಳು ಅಂದ್ರು ಎದಳ್ತಲ್ಲ. ಎದಳ್ಸವ ಏನಾರು ಮಾಡಿ. ಎದಳು ಇಷ್ಟು ಊಟ ಮಾಡಿ ಎದಳು. ಉಳಿಯನ ಅವಳು ತಿಂದ ಮಾತ್ರ ಎದಳ್ಸು ಏನಾರು ಮಾಡಿ.
ನಾಳೆ ಮಡ್ಕೊಬಿಡು ಉಂಡೆ ಅವಳು ಅವಳಿಗೆ ಬೆಳಿಗ್ಗೆ ತಂಗ್ಳು ಊಟನೇ ಅವಳಿಗೆ ತಿನ್ನೋದು ಇಷ್ಟ ಅನ್ಸ ತಂಗಿಗೆ ಬೆಳಿಗ್ಗೆ ಊಟ ಬೆಳಿಗ್ಗೆ ಇಲ್ಲೇ ಊಟ ಮಾಡ್ತಾಳೆ ನಮ್ಮ ತಾಯಿ ಓಪನ್ ಮಾಡ್ತಾ ಇದ್ದಾರೆ ಈಗ ಮೊಟ್ಟೆ ಬಿರಿಯಾನಿ ಗಾಯ್ಸ್ 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 ಯಾವ ಥರ ರೆಡಿ ಆಗೈತೆ ನೋಡಿ ಮೊಟ್ಟೆ ಬಿರಿಯಾನಿ ಹಂಗೂ ಒಂದು ಸ್ವಲ್ಪ ನೀರು ಹಂಗೆ ಐತೆ ಏನು ಬೇಕು ರೊಟ್ಟಿ ಎಲ್ಲ ಕೊಡು ಸೋಟೆಲ್ಲ ಹಾಕು ಬೇಡ ಸೌಟು ರೊಟ್ಟಿ ಎಲ್ಲ ರೊಟ್ಟಿ ಎಲ್ಲ ಹೆಂಗೋ ಹಾಕಕ್ಕದ್ದು ಕೊಡು ನಾನು ಅದೇನ ಕಡೆ 4 ಹಾಕು ಇಲ್ಲ 3 ಹಾಕು ಸಾಕು ಅವಳು ಊಟ ಮಾಡಲ್ಲ ಅಲ್ಲಿ ನೋಡಲ್ಲಿ ರೊಟ್ಟಿ ಎಲ್ಲ ಹೆಂಗಿದಾಯ್ತದ ಹೆಂಗೆಲ್ಲ ಕಲ್ಸ್ಬೇಕಾಯ್ತು ಅವ ಕಲ್ಸೋದಿರ್ಲಿ ನೋಡವ ಅಲ್ಲಿ ಮೊಟ್ಟೆ ಯಾವ ತರ ಆಯ್ತಾಯಿದ್ದು ನಿಂಗೆ ಹಾಕಳಕಾರ ಬಂದ ನಾವು ಎಲ್ಲ ಊಟ ಮಾಡ್ತಾ ಇದೀವಿ ನಮ್ಮ ತಾಯಿ ಮತ್ತೆ ನಮ್ಮಪ್ಪ ನನ್ನ ತಂಗಿ ಊಟ ಮಾಡ್ತಿಲ್ಲ ಹೆಂಗಿದ್ದವ ಚೆನ್ನಾಗಿದ್ದ ನಾವು ಮಾಡಿದೆ ಬರೀ ಮೊಟ್ಟೆ ಬಿರಿಯಾನಿಯಲ್ಲಿ ಮೊಟ್ಟೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟು ಯಾಕಂದ್ರೆ ಎಲ್ಲ ಮಸಾಲೆ ಹಿಡಿದಿರ್ತದ ಸಕ್ಕತ್ತಾಗಿರ್ತದೆ ತಿನ್ನೋಕ್ಕೆ ಉಪ್ಪು ಗಿಪ್ಪು ಎಲ್ಲ ಕರೆಕ್ಟಾಗೈತೆ ಒಂದು ಚೂರು ಏರ್ಪೇರ್ ಆಗಿಲ್ಲ ಹಾಂ ಉಪ್ಪು ನೀನು ಹಾಕೊಂಡಿದ್ದೆ ಸರ್ ಆಯಿತು ಯಾಕಂದರೆ ಡೈಲಿ ಅಡುಗೆ ಮಾಡ್ತಿದ್ದಲ್ವಾ ಅದಕ್ಕೆ ಗೊತ್ತಾಯ್ತದ ನಿಂಗೆ ಏನು ನಮ್ಮ ಅಪ್ಪನೂ ಊಟ ಮಾಡ್ಸೋಕೆ ಹೋಯ್ತಾರೆ ನನ್ನ ತಂಗಿನೂ ನಮ್ಮ ಅವ್ವನೂ ಊಟ ಮಾಡ್ಸೋಕೆ ಹೋಯ್ತದೆ ಈಗ ಯಾರು ತಿಂತಾರೆ ಅವಳು ಮನೆಗಳಿಂದ ಬೆಟರ್ ಅವಳು ಬೆಳಿಗ್ಗೆ ತಿಂತಾಳ ಮೊಟ್ಟೆಗಳು ಮಡಗಿವೆ ಅವಳು ಮತ್ತು ಎಲ್ಲರೂ ನಾನು 3 ಮೊಟ್ಟೆ ನೀ ಎಷ್ಟು ಮೊಟ್ಟೆ ಹಾಕೊಂಡಿದ್ದೀವ 2 ಅಪ್ಪಂಗೆ 3 ಎಲ್ಲರೂ 3 ಇಲ್ಲ 3 6 ಮತ್ತು 7 8 ಮೊಟ್ಟೆ ಇನ್ನೂ 2 ಮೊಟ್ಟೆ ಕುಕ್ಕರಲ್ಲೇ ಇರಬೇಕು ಬೆಳಿಗ್ಗೆ ಹಾಕಿ ಊಟ ಮಾಡ್ತಾಳೆ ಅವಳು ಯಾವ ಮಾತ್ರ ಕುಡಿತಿದ್ದಾಳೆ ಇವಳು ಅದು ಯಾವ ಮಾತ್ರನೂ ಕುಡ್ದಳ್ಕೊ ಆಮೇಲೆ ಹಾಂ ಗೌರ್ಮೆಂಟ್ ಆಸ್ಪತ್ರೆ ಗೈಸ್ತೆ ಪಾಪ ಮೋರಿಲೆಲ್ಲ ಇಳಿದು ಅನ್ನ ತಿನ್ನೋಕೆ ಹೋಯ್ತಿತ್ತು ಅದಕ್ಕೆ ಮೊಟ್ಟೆ ಬಿರಿಯಾನಿ ಮಾಡಿದ್ನಲ್ಲ ಅದನ್ನೇ ತಗೊಬಂದು ಸ್ವಲ್ಪ ಹಾಕ್ತೆ ತಿಂತೈತೆ ಚೆಪಾಪ ಇದ್ರ ಕಷ್ಟ ಮಾತ್ರ ಊಟದಲ್ಲೇ ಗೈಸ್ ನಿಜವಲ್ಲೂ ನಾಯಿಗಳಿಗೆ ಮಾತ್ರ ಚೆಪಾಪ ಊಟಕ್ಕೆ ಅವು ಎಷ್ಟು ತಡ್ಕಾಡ್ತವೆ ಅಂದರೆ ಮೋರಿಲೆಲ್ಲ ಇದು ಅನ್ನ ಬಿದ್ದಿರೋದನ್ನ ತಡಕ್ತಿತ್ತು ಅದು ಅದಕ್ಕೆ ಮನೇಲಿ ಮೊಟ್ಟೆ ಬಿರಿಯಾನಿ ಇತ್ತಲ್ಲ ಅದಕ್ಕೆ ತಗೋಗಿ ಹಾಕ್ತೆ ಚೆಪಾಪ ಅದ್ರ ಕಷ್ಟ ಊಟ ಅದು ನಾಯಿಗಳಿಗೆ ಏನು ಅಂದರೆ ಊಟ ಒಂದು ಸಿಕ್ಬಿಟ್ರೆ ಅವಕ್ಕೆ ಇನ್ನು ಎಲ್ಲದರಲ್ಲೂ ನೆಮ್ಮದಿನೇ ಅವಕ್ಕೆ ಊಟಲ್ಲಿ ಒಂದು ನೆಮ್ಮದಿ ಇಲ್ಲ ಅವಕ್ಕೆ ಚೆಪಾಪ ಅದಕ್ಕೆ ಚೆಪಾಪ ನಂಗೆ ನಾಯಿ ಅಂದರೆ ಸ್ವಲ್ಪ ಇದು ಅದ್ರ ಮೇಲೆ ಏನೋ ಅಂತ ಕರುಣೆ ಊಟ ಹಾಕ್ಬೇಕು ಅವಕ್ಕೆ ಹಂಗೆ ಹಿಂಗೆ ಸಾಕಬೇಕು ಅಂತ ಆಸೆ ಆದರೆ ನಮ್ಮ ಮನೇಲಿ ಸಾಕಕ್ಕೆ ಬಿಡೋಲ್ಲ ಅದಕ್ಕೆ ನಾನು ನಾಯಿ ಸಾಕ್ತಿಲ್ಲ ನೋಡ ಮುಂದೆ ಒಂದು ದಿನ ಏನಾದ್ರು ಸಾಕಾಯ್ತು ಅಂದರೆ ಸಾಕ್ತೀನಿ ಮನೇಲೆ ಅಂದರೆ ಜಾಗ ಇಲ್ಲ ಅಲ್ವ ಈಗ ನಮ್ಮ ಮನೇಲಿ ಅದರಿಂದ ಸಾಕ್ತಿಲ್ಲ ಎಲ್ಲ ಸಾಕ್ಬೇಕು ಅನ್ಕೊಂಡಿದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಟಾಟಾ ಗೈಸ್ ಮತ್ತು ಗುಡ್ ನೈಟ್